ತುಮಕೂರಲ್ಲಿ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖದೀಮರನ್ನ ಪೊಲೀಸರು ಹಿಡಿದಿದ್ದೇ ರೋಚಕ ಕಥೆ ಇದು. ಸಿನಿಮಾ ರೀತಿಯಲ್ಲಿ ಚೇಸ್ ಮಾಡ್ಕೊಂಡು ಹೋಗಿ ಈ ಖದೀಮರ ಬಂಧನ ಆಗಿದೆ. ಎಲ್ಲೋ ಒಂದಷ್ಟು ರಾಜಸ್ಥಾನದಿಂದ ಒಂದು ಗಾಡಿ ತಂದುಬಿಟ್ರು, ಜೀಪ್ ತಂದುಬಿಟ್ರು, ಜ್ಯುವೆಲ್ಲರಿ ಶಾಪ್ನ ಗಮನಿಸ್ತಾ ಇದ್ದರು. ಹೋದವ್ರು ಹೋದಂತೆಯೇ ಅಲ್ಲಿ ಆ ಶಟರನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ಅಂಗಡಿ ಒಳಗಡೆ ಯಾರು ಇದ್ದರೂ ಕಣ್ಣು ಖಾರದ ಪುಡಿ ಎರಚಿಬಿಡ್ತಾರೆ. 30-35 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಕದ್ಕೊಂಡು ಪರಾರಿ ಆಗಿಬಿಟ್ರು. ಆದರೆ ಆಮೇಲೆ ಏನಾಯಿತು ಅಂದರೆ, ಸ್ಥಳೀಯ ಯುವಕರ ಸಹಾಯದಿಂದ ಆ ಜೀಪನ್ನು ಚೇಸ್ ಮಾಡಿಕೊಂಡು ಬೊಲೆರೋ ಜೀಪ್ ಅದು, ಬೊಲೆರೋ ವಾಹನ ಅದು, ಅದನ್ನು ಚೇಸ್ ಮಾಡ್ಕೊಂಡು ಅರೆಸ್ಟ್ ಮಾಡಿರೋದು ಖದೀಮರನ್ನು. ಆ ಒಂದು ವಿಡಿಯೋ ಇದೀಗ ಆಚೆ ಸಿಕ್ಕಿದೆ, ಅಲ್ಲಿ ಮೊಬೈಲಲ್ಲಿ ಸರಿಯಾಗಿದೆ. ಅದು ಆರೋಪಿಗಳ ಬಂಧನ ರೋಚಕ ಕಥೆ ಇದು. ಖದೀಮರ ಕಾರನ್ನು ಚೇಸ್ ಮಾಡಿದ್ದು ಯುವಕರ ತಂಡ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 40 ಕಿಲೋಮೀಟರ್ ಚೇಸ್ ಮಾಡಿ ಅದನ್ನು ಹಿಡಿದಿರ್ತಾರೆ. ಯುವಕರ ಸಹಾಯವನ್ನು ಕೂಡ ಅದರಲ್ಲಿ ಪಡ್ಕೊಂಡಿರ್ತಾರೆ. ಪೊಲೀಸರು ರಾಷ್ಟ್ರೀಯ ಹೆದ್ದಾರಿ 48 ಬ್ಲಾಕ್ ಮಾಡಿಬಿಡ್ತಾರೆ. ಇವರೆಲ್ಲೂ ಆ ಕಡೆ ಹೋಗಬಾರ್ದು ಅಂತ ಹೇಳಿ ಪೊಲೀಸರು. ಇದೇ ವೇಳೆ ಒನ್ ವೇನಲ್ಲಿ ನುಗ್ಗಿದ್ದು ಜ್ಯುವೆಲ್ಲರಿ ಶಾಪ್ನ ಖದೀಮರು. ಪ್ರಾಣವನ್ನು ಪಣಕ್ಕಿಟ್ಟು ಖದೀಮರ ಸೆರೆಗೆ ಸ್ಥಳೀಯ ಯುವಕರು ಸಹಾಯ ಮಾಡ್ತಾರೆ. ಕೊನೆಗೂ ಖದೀಮರನ್ನು ಹಿಡಿದುಕೊಡುವಲ್ಲಿ ಯುವಕರು ಯಶಸ್ವಿಯಾಗಿದ್ದಾರೆ. ಹುಯ್ಯಲುದೊರೆ ಅರಣ್ಯ ಪ್ರದೇಶದಲ್ಲಿ ಆರೋಪಿಗಳ ಬಂಧನ ಆಗಿರೋದು. ರಾಜಸ್ಥಾನ ಮೂಲದ ಅರವಿಂದ್, ದುಂಗರ್ ಸಿಂಗ್, ಮಹೇಂದ್ರ ಸಿಂಗ್, ಮಧು ಸಿಂಗ್ ಎಂಬಾತನನ್ನು ಇವರು ವಶಪಡಿಸಿಕೊಳ್ತಾರೆ. ಕದ್ದ ಸಂಪೂರ್ಣ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಬೆಂಚೆ ಗೇಟ್ ಬಳಿಯಲ್ಲಿ ಆಗಿದ್ದಂಥ ರಾಬರಿ ಇದು. ಸರ್ ಸರ್ವಿಸ್ ರೋಡ್ ಬೂನಹಳ್ಳಿ ಸರ್ವಿಸ್ ರೋಡ್ ಅಲ್ಲಿ ಆಪೋಸಿಟ್ ಸಿರಾ ಕಡೆ ಬರ್ತಾ ಇದೆ ಗಾಡಿ. ಶಿರಾ ಕಡೆ ಬರ್ತಾ ಇದೆ, ಆಪೋಸಿಟ್ ಬೂನಹಳ್ಳಿ ಸರ್ವಿಸ್ ರೋಡ್ ಶಿರಾ ಕಡೆ ಬರ್ತಾ ಇದೆ. ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬೆಂಚೆ ಗೇಟ್ ಅನ್ನೋಂಥ ಒಂದು ಗ್ರಾಮದಲ್ಲಿ ಒಂದು ಜಗದಾಂಬ ಅನ್ನೋಂಥ ಒಂದು ಜ್ಯುವೆಲರಿ ಶಾಪ್ ಇದೆ. ಸೊ ಆ ಜ್ಯುವೆಲರಿ ಶಾಪ್ ಅಲ್ಲಿ ಒಬ್ಬ ಹುಡುಗ ಮತ್ತು ಅವರ ಅಜ್ಜಿ ಕೂತಿರ್ತಾರೆ. ಸೊ ಅವರು ಶಾಪಲ್ಲಿದ್ದಾಗ ಸುಮಾರು 2 ಗಂಟೆ ಸಮಯದಲ್ಲಿ 3 ಜನ ಅಪರಿಚಿತ ವ್ಯಕ್ತಿಗಳು ಶಾಪ್ ಒಳಗೆ ಹೋಗ್ತಾರೆ. ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಏಕಾಏಕಿ ಈ ಮೆಣಸಿನಕಾಯಿ ಪೌಡರ್, ಚಿಲ್ಲಿ ಪೌಡರ್ ಅನ್ನು